ನೋಡಿರ ಮೇಡಮ್ ನನಗೆ ಎನರ್ಜಿನೇ ಇಲ್ಲ. ಏನಾದ್ರೂ ಎನರ್ಜಿ ಬರೋ ತರ ಮಾಡ್ಕೊಡಿ ಮೇಡಮ್ ನವರೇ. ನೋಡ್ರಿ ತೆಳ್ಳದ್ರೇನೆ ಬಿದ್ದೋಗ್ತೀರಾ. ಸಿರಿಧಾನ್ಯ ಹಾಕಿ ದೋಸೆ ಮಾಡ್ಕೊಡ್ತೀನಿ, ಒಳ್ಳೆ ಎನರ್ಜಿ ಬರುತ್ತೆ. ಓ ಹಾಗಾದ್ರೆ ಮಾಡ್ಕೊಡಿ. ಅಕ್ಕಿ ಎಷ್ಟು ಹಾಕ್ತಿರೋ ಅದರದ ಅರ್ಧ ಉದ್ದಿನ ಬೇಳೆ ಹಾಕೊಡಿ. ಅಕ್ಕಿ 1 ಗ್ಲಾಸು, ಅದರದ ಅರ್ಧ ಉದ್ದಿನ ಬೇಳೆ. ಹೆಸರು ಕಾಳು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸು. 1 ಗ್ಲಾಸ್ ರಾಗಿ ಹಾಕ್ತಾ ಇದ್ದೀನಿ. ಇದು ನವಣೆ 1 ಗ್ಲಾಸ್ ಇದೆ. ಆರ್ಕ 1 ಗ್ಲಾಸು, ಮತ್ತೆ ಜೋಳ 1 ಗ್ಲಾಸ್ ಹಾಕ್ತಾ ಇದ್ದೀನಿ. ಮಸೂರ್ ದಾಲ್ 1 ಗ್ಲಾಸು, ಮತ್ತೆ 2 ಸ್ಪೂನ್ ಕಡಲೆಬೇಳೆ, 1 ಅರ್ಧ ಸ್ಪೂನ್ ಮೆಂತ್ಯ. ಇದೆಲ್ಲ ಹಾಕ್ಬಿಟ್ಟು ತೊಳ್ಕೊಂಡ್ಬಿಡೋಣ. ಇದನ್ನೊಂದ್ 2-3 ಸರಿ ತೊಳ್ಕೊಂಬಿಡಿ. ಇದ್ರಲ್ಲಿರೋ ಗಲೀಜೆಲ್ಲ ಹೊರಟೋಗುತ್ತೆ. ನೋಡಿ ಈ ತರ ತಿಳಿಯಾಗಿರ್ಬೇಕು ನೀರೆಲ್ಲ. ನೋಡಿ ಇದನ್ನ 5 ರಿಂದ 6 ಅವರ್ ನೆನೆಯಕ್ ಬಿಡೋಣ. ನೋಡಿ ಇದನ್ನ 6 ಅವರ್ ನೆನ್ಸಿಟ್ಟಿದ್ದೆ. 10 ನಿಮಿಷ ಮುಂಚೆ ಅವಲಕ್ಕಿನೂ ನೆನ್ಸಿಟ್ಟಿದ್ದೆ. 1/4 ಬೌಲ್ ಅಷ್ಟಿದೆ. ಇದನ್ನ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡ್ಬಿಡೋಣ. ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ಬಿಡೋಣ. ನೋಡಿ ಈ ತರ ನುಣ್ಣಗಾಗಬೇಕು. ತುಂಬಾ ನುಣ್ಣಗಾದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ ದೋಸೆ. ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಬಿಡೋಣ. ಈಗ ಉಪ್ಪು ಹಾಕಿ ಕಲಸಿದ್ದಾಗಿದೆ. ಈಗ 8 ಅವರ್ ಫರ್ಮೆಂಟ್ ಆಗಕ್ಕೆ ಬಿಟ್ಬಿಡೋಣ. ಮೇಡಮ್ ನವರೇ 8 ಅವರ್ ಮೇಲಾಗಿದೆ ದೋಸೆ ಹಿಟ್ಟು ಕಲಸಿ. ಅದು ಹೇಗೆ ಉದು ಬಂದಿದೆ ತೋರಿಸಿ. ನೋಡಿ ಸೂಪರ್ ಆಗಿ ಬಂದಿದೆ ಮೇಡಮ್ ನವರೇ. ಈಗ ಕಲಸ್ಬಿಟ್ಟು ಬೇರೆ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಹಾ ಸರಿ ಮೇಡಮ್. ನೋಡಿ ಈ ತರ ನೊರೆ ಬರ್ಬೇಕು. ತುಂಬಾ ಚೆನ್ನಾಗಿ ಬಂದಿದೆ. ಈ ತರ ಉದುಕ್ ಬಂದ್ರೆ ದೋಸೆ ಸೂಪರ್ ಆಗಿ ಬರ್ತವೆ. ಹೌದು. ಓ ಮೇಡಮ್ ನವರೇ ಸಕ್ಕರೆ ಹಾಕ್ತಾ ಇದ್ದೀರಾ? ಸಕ್ಕರೆ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆ ರವೆ ಹಾಕ್ತಾ ಇದ್ದೀನಿ 2 ಸ್ಪೂನು. ಅದು ಯಾಕೆ ಹಾಕೋದು ಅಂದ್ರೆ ಕ್ರಿಸ್ಪಿ ಆಗಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಂಡ್ಬಿಡೋಣ. ಸ್ವಲ್ಪ ಈ ತರ ಇರ್ಬೇಕು ದೋಸೆ. ಮೇಡಮ್ ನವರೇ ಮಿಲೆಟ್ ದೋಸೆಗೆ ಕಾಂಬಿನೇಷನ್ ಏನ್ ಮಾಡ್ಕೊಡ್ತೀರಾ? ಖಾರವಾಗಿ ಖಾರ ಚಟ್ನಿ ಮಾಡ್ಕೊಡ್ತೀನಿ ಬನ್ರಿ. ಸ್ಪೆಷಲ್ ಆಗ? ಹೌದು. ನೋಡಿ ಈಗ ಬಾಂಡ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. 1-2 ಸೌಟ್ ಎಣ್ಣೆ ಹಾಕೊಳ್ಳೋಣ. ಅದು ಚಿಕ್ಕ ಸೌಟಲ್ಲಿ ನೋಡ್ರಿ. ಈಗ ಎಣ್ಣೆ ಕಾದಿದೆ. ಈಗ ಖಾರ ಚಟ್ನಿಗೆ 1 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕ್ತೀನಿ. 1 ಸ್ಪೂನ್ ತೊಗರಿಬೇಳೆ, 1 ಸ್ಪೂನು ಬಿಳಿ ಎಳ್ಳು, ಗೋಲ್ಡನ್ ಕಲರ್ ಬರೋವರೆಗೂ ಹುಡ್ಕೊಳ್ಳೋಣ. ಇದನ್ನ ಈ ತರ ಆಗಿರ್ಬೇಕು. ಈಗ ಕಡಲೆ ಬೀಜ 1 ಚಿಕ್ಕ ಕಪ್ಪಲ್ಲಿ 1 ಕಪ್ಪು ಕಡಲೆ ಬೀಜ ಹಾಕೊಂತಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಅರ್ಧ ಸ್ಪೂನ್ ಜೀರಿಗೆ. ಮೇಡಮ್ ನವರೇ ಇದು ನಿಮ್ ತರ ಗೋಲ್ಡನ್ ಕಲರ್ ಬರೋರು ಹುರ್ಕೋಬೇಕು, ಇಲ್ಲ ನಂತರ ಗೋಲ್ಡನ್ ಕಲರ್ ಬರೋರು ಹುರ್ಕೋಬೇಕಾ? ಸೇಮ್ ನಿಮ್ ತರನೇ ಇರ್ಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಈಗ 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರಕ್ಕೆ ಖಾರವಾಗಿರ್ಬೇಕಲ್ವಾ, ಸ್ವಲ್ಪ ಚಿಕ್ಕಬಳ್ಳಾಪುರ ಕಾಯಿ, ಗುಂಟೂರು ಕಾಯಿ ಹಾಕ್ತಾ ಇದ್ದೀನಿ. 2 ಮಿಕ್ಸ್ ಆಗ್ತಾ ಇದೆ. 2 ಮಿಕ್ಸ್ ಆಗ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, 2-3 ಪೀಸು ಶುಂಠಿ, ಈಗ 1 ಕಪ್ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಮತ್ತೆ ಹಾಗೆ ಹುಣಸೆ ಹಣ್ಣು ಸ್ವಲ್ಪ, ಸ್ವಲ್ಪ ಕೊತ್ತಂಬರಿ. ಮೇಡಮ್ ಇದು ಎಷ್ಟು ದಿನ ಇಟ್ಕೊಂಡು ತಿನ್ಬೋದು? ಇದೊಂದ್ 2 ದಿವಸ ಇಟ್ಕೊಂಡ್ ತಿನ್ಬೋದು. ಎಲ್ಲಾದ್ರೂ ಟ್ರಿಪ್ ಹೋದ್ರೆ ಎಲ್ಲ 1 ದಿವ್ಸಕ್ಕೆ 2 ದಿವ್ಸಕ್ಕೆ ಆಗುತ್ತೆ.
ಓ ಈ ಚಪಾತಿಗೆ ಅನ್ನಕ್ಕೆ ಎಲ್ಲ ಕಲ್ಸ್ಕೊಂಡ್ ತಿನ್ಬೋದು. ಹಾ. ಸೂಪರ್ ಮೇಡಮ್ ನವರೇ. ಯಾಕೆಂದ್ರೆ ಸ್ವಲ್ಪನೇ ನೀರ್ ಹಾಕೊಂಡ್ ರುಬ್ಬೋದು. ಹಾ. ಅದಕ್ಕೋಸ್ಕರ ಎಲ್ಲಿ ಟ್ರಿಪ್ ಗಿಪ್ಪು ಹೋದ್ರೆ ತಗೊಂಡ್ ಹೋಗ್ಬೋದು. ಸರಿ ಮೇಡಮ್. ನೋಡಿ ಇದಾಗಿದೆ, ನೋಡ್ರಿ ಇಲ್ಲಿ ಹೇಗಾಗಿದೆ, ನೋಡ್ತಾ ಇದ್ದೀರಾ? ತುಂಬಾ ಚೆನ್ನಾಗಿದೆ. ಇಳಿಸಿಟ್ಬಿಡಿ ತಣ್ಣಗಾಗ್ಲಿ, ಆದ್ಮೇಲೆ ರುಬ್ಕೊಳ್ಳೋಣ. ಹಾ ಆಯ್ತಾಯ್ತು. ನೋಡಿ ತಣ್ಣಗಾಗಿದೆ, ಈಗ ರುಬ್ಕೊಂಡ್ಬಿಡೋಣ ನಾವು. ಸ್ವಲ್ಪ ಉಪ್ಪು ಹಾಕೊಂಡ್ ರುಬ್ಕೊಂಡ್ಬಿಡೋಣ ಈಗ. ಮೇಡಮ್ ನವರೇ, ಚಟ್ನಿಗೆ ಯಾವ ತರ ರುಬ್ಕೋಬೇಕು? ಸ್ವಲ್ಪ ತರ್ತರಿಯಾಗಿರ್ಲಿ, ಆ ತರ ರುಬ್ಕೊಂಡ್ಬಿಡೋಣ. ಈಗ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ಬಿಡೋಣ. ಈ ಚಟ್ನಿ ಹೇಗಾಗಿದೆ ನೋಡಿ. ಓ ತರ್ತರಿಯಾಗಿ ರುಬ್ಕೊಂಡಿದ್ದೀರಾ? ಹಾ ತರ್ತರಿಯಾಗೇ ಇರ್ಬೇಕು, ಚೆನ್ನಾಗಿರುತ್ತೆ ದೋಸೆಗೆಲ್ಲ. ಸರಿ ಮೇಡಮ್ ನವ್ರೆ, ಇನ್ಯಾಕ್ ತಡ, ದೋಸೆಗೆ ಏರ್ಪಾಟ್ ಮಾಡ್ಕೊಳ್ಳಿ. ನೋಡಿ ಈಗ ದೋಸೆ ಹಾಕೊಂತ ಇದ್ದೀನಿ. ತುಪ್ಪ ಎಣ್ಣೆ ಏನ್ ಬೇಕಾದ್ರೂ ಹಾಕೋಬಹುದು. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮೇಡಮ್ ನವ್ರೆ, ಸೂಪರ್ ಆಗಿ ಬರ್ತಾ ಇದೆ ದೋಸೆ. ನೋಡ್ರಿ ಓ, ಎಷ್ಟು ಮೇಡಮ್ ಕೆಂಪಾಗಿದೆ. ಓ ಸೇಮ್ ನಿಮ್ ತರ ಕೆಂಪಾಗಿದೆ ಮೇಡಮ್ ನವ್ರೆ. ಆ ತರ ಇಲ್ಲ, ಕಲರ್ಫುಲ್ ಆಗಿ. ನಿಮ್ ತರ ಕಪ್ಪು ಬರಸ್ತೀನಿ ಇರ್ರಿ. ಬೇಡ ಬೇಡ ಮೇಡಮ್ ನವ್ರೆ, ಆತರ ಮಾಡ್ಬೇಡಿ ಆಮೇಲಿಂದ. ನೋಡಿ ಸೇಮ್ ನಿಮ್ ತರ ಕೆಂಪಾಗಿದೆ. ತಗೊಳ್ಳಿ, ಎನರ್ಜಿ ಬೇಕು ಅಂತಿದ್ರಲ್ಲ, ಮಿಲೆಟ್ಸ್ ದೋಸೆ ಮಾಡಿದೀನಿ. ಓ ಥ್ಯಾಂಕ್ ಯು ಮೇಡಮ್ ನವ್ರೆ. ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ಬೇಕು. ಹೇಳ್ತೀನಿ ಮೇಡಮ್ ನವ್ರೆ, ನೀವ್ ಇಷ್ಟು ಮಾಡಿದ್ರೆ ನಾನು ಅಷ್ಟು ಹೇಳಿದ್ಮೇಲೆ ಹೇಗೆ? ಒಳ್ಳೆ ಮಲ್ಲಿಗೆ ಹೂವು ಮುಡ್ದಂಗ ಆಗ್ತಿದೆ. ಸೂಪರ್. ಟೇಸ್ಟ್ ಮಾಡೋಣ. ನೋಡಿ ಮುಟ್ಟಿದ್ರೆ ಒಳ್ಳೆ ಹತ್ತಿ ಮುಡ್ದಂಗ ಆಗುತ್ತೆ. ನೋಡಿ ಈ ತರ ಹತ್ಕೊಳ್ಳಿ, ಹತ್ಕೊಂಡು ಅಬ್ಬಾ ಸೂಪರ್, ಅಮೇಜಿಂಗ್ ಟೇಸ್ಟ್. ಹೇಳಿಕ್ಕೆ ಅಸಾಧ್ಯ, ಅಷ್ಟು ಟೇಸ್ಟ್ ಆಗಿದೆ. ಮಿಲೆಟ್ ದೋಸೆ ತಿಂತಾ ಇದ್ರೆ ಮಾಯಲೋಕು ಕೊಟ್ಟೋಗಿದ್ದೀನಿ ನಾನು, ಅಷ್ಟು ಚೆನ್ನಾಗಿದೆ. ನೀವು ಯಾವಾಗಲೂ ಆರೋಗ್ಯವಂತರಾಗಿರಬೇಕು ಅಂದ್ರೆ ಈ ತರ ಮಿಲೆಟ್ ದೋಸೆ ಮಾಡ್ಕೊಂಡು ತಿನ್ನಿ. ಸಿರಿಧಾನ್ಯ ದೋಸೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದನ್ನ ಮಾಡ್ಕೊಂಡು ತಿನ್ನಿ. ಯಾಕೆ ನೀವು ಆರೋಗ್ಯವಂತರಾಗಿ ಇರಲ್ಲ ನೋಡೋಣ. ತಗೊಳ್ರಿ, ಮಿಲೆಟ್ ಪುಡಿ ದೋಸೆ ಮಾಡಿದೀನಿ, ಟೇಸ್ಟ್ ನೋಡಿ. ಕೊಡಿ ಮೇಡಮ್ ನವ್ರೆ. ಸೂಪರ್ ಆಗಿ ಮಾಡಿದ್ದೀರಾ ನೋಡ್ರಿ. ಮಿಲೆಟ್ ಪುಡಿ ದೋಸೆ ಮಾಡ್ಕೊಟ್ಟವ್ರೆ, ನಾನೇ ಪುಣ್ಯವಂತ. ಅಬ್ಬಾ ಸೂಪರ್ ಆಗೈತೆ. ಆ ಪುಡಿ ದೋಸೆ ಪುಡಿ ಹಾಕಿರೋದಕ್ಕೆ ಅದಕ್ಕೆ ಸೂಪರ್ ಕಾಂಬಿನೇಷನ್, ಅಷ್ಟು ಚೆನ್ನಾಗಿದೆ.
ನೋಡಿ, ಮಿಲೆಟ್ ದೋಸೆನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಶುಗರ್ ಲೆವೆಲ್ನ ಕಂಟ್ರೋಲ್ ಅಲ್ಲಿ ಇಡುತ್ತೆ, ಹಾಗೆ ಹಾರ್ಟ್ಗಂತೂ ಸೂಪರ್. ಈಗ ಚಟ್ನಿ ಹೇಗಿದೆ ಹೇಳ್ತೀನಿ ಬನ್ನಿ. ಖಾರವಾಗಿ ಏನ್ ಒಳ್ಳೆ ಚುರುಕಾಗಿದೆ ಚಟ್ನಿ, ಅಷ್ಟು ಚೆನ್ನಾಗಿದೆ, ಸೂಪರ್. ಆಹಾ, ಅದ್ಭುತ, ಸ್ವರ್ಗ. ಮುಂದಿನ ವಿಡಿಯೋದಲ್ಲಿ ಏನ್ ಮಾಡ್ಬೇಕು ಅಂತ ಕಮೆಂಟ್ ಮಾಡ್ತಿರಲ್ಲ. ಹಾಗೆ ಇದೇ ತರ ಆರೋಗ್ಯಕರ ರೆಸಿಪಿಗಳಿಗೆ ನಮ್ಮ ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ. ಓಕೆ, ಬಾಯ್.